ನಮ್ಮ ಮನೆಯವ್ರಿಗೆ ನಾನೇನೇ ಸರ್ಪ್ರೈಸ್ ಕೊಡ್ತೀನಿ ಅಂದರೂ ಕೂಡ ಜೊತೆಲಿ ಅವ್ರನ್ನೇ ಕರ್ಕೊಂಡು ಓಡಾಡಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗು ಮಿಡ್ನೈಟ್ ಇದ್ದಾನೆ ಶುರು ಆಗ್ತಾ ಇದೆ. ನಮ್ಮ ಸಾಹೇಬರಿಗೆ 12 ಗಂಟೆಗೆ ಎಬ್ಬಿಸಿ ವಿಶ್ ಮಾಡಿ ಪುಟ್ಟದಾಗಿ ಒಂದು ಕಪ್ ಕೇಕ ಕಟ್ ಮಾಡಿಸಿದ್ದಾಯಿತು. ದೊಡ್ಡದೆಲ್ಲ ಏನು ಬೇಡ, ಇಬ್ಬರೇ ಇದ್ವಲ್ಲ, ಸೊ ಹಾಗಾಗಿ ಪುಟ್ಟದಾಗಿ ಸೆಲೆಬ್ರೇಷನ್ನ ಮುಗಿಸ್ಕೊಂಡ್ವಿ ನೈಟು. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ವಾರ ಇತ್ತಲ್ಲ, ಸೊ ಹಾಗಾಗಿ ಇನ್ನು ಬೆಳಗ್ಗೆನೆ ನಮ್ಮ ಮನೆಯವ್ರ ಕೊಲೀಗ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ ಮುಗಿಸ್ಬಿಟ್ಟು ಹೊರಟ್ರು. ಇನ್ನು ಅವರು ಹೋದ್ಮೇಲೆ ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಕ್ವಿಕ್ಕಾಗಿ ರೆಡಿ ಆದೆ. ಹಾಗೆ ನಮ್ಮ ಮನೆಯವರು ಪೂಜೆ ಮುಗಿಸಿ ಅವರು ಕೂಡ ಕ್ವಿಕ್ಕಾಗಿ ರೆಡಿ ಆದರು. ಇನ್ನು ಇಬ್ಬರು ಕೂಡ ಗಾಡಿ ಹತ್ಕೊಂಡು ಸೀದಾ ಫಸ್ಟು ಊರ ಹತ್ರ ಹೋಗಿ ಬರೋಣ ಅಂತ ಹೇಳಿ ಹೊರಟ್ವಿ. ಇಷ್ಟು ಬಿಸಿಲು ಇದ್ರೂ ಕೂಡ ಮಧ್ಯದಲ್ಲಿ ಥಂಡಿನೇ ಆಗ್ತಾ ಇತ್ತು. ಇನ್ನು ಸೀದಾ ಮನೆ ಹತ್ರ ಹೋದವ್ರೆ ಅತ್ತೆಮ್ಮನ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಅದಾದ್ಮೇಲೆ ಅವ್ರಿಗೆ ಕೇಕ್ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಹೋಗಿ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಇನ್ನು ಅಲ್ಲೇ ಇದ್ರೆ ಟೈಮ್ ಆಗ್ಬಿಡುತ್ತೆ, ದೇವಸ್ಥಾನಗಳೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊರಟ್ವಿ. ಮೊದಲು ಅಲ್ಲೇ ಗ್ರಾಮ ದೇವತೆ ಹತ್ರ ಹೋದ್ವಿ, ಆದ್ರೆ ಡೋರ್ ಕ್ಲೋಸ್ ಮಾಡಿತ್ತು, ಇನ್ನೇನ್ ಮಾಡೋಕ್ಕಾಗತ್ತೆ. ಹೊರಗಡೆಯಿಂದಾನೆ ಕೈ ಮುಖಂತ ಸೀದಾ ಟೌನಿಗೆ ಬಂದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಬ್ರು ಕೂಡ ಇಳ್ಬತ್ತಿನೆಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊತ ಹಾಗೆ ಪ್ರಸಾದನೆಲ್ಲ ತಗೊಂಡು ಮತ್ತೆ ಅಲ್ಲಿಂದ ಸೀದಾ ನಮ್ಮ ತಿಟ್ಟೂರಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಅಲಂಕಾರ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗಂತ ಪೂಜಾರಿಗಳಿಗೂ ಹೇಳಿ ಮಂಗಳಾರತಿನೆಲ್ಲ ತಗೊಂಡು ಮತ್ತೆ ಅಲ್ಲಿಂದ ಸೀದಾ ಕಲ್ಲೇಶ್ವರನ ದೇವಸ್ಥಾನಕ್ಕೆ ಹೊರಟ್ವಿ. ಬಾಕ್ಲೆಲ್ಲ ತೆಗ್ದಿತ್ತು, ಅಲ್ಲಿಗೂ ಹೋಗಿ ಪ್ರಸಾದ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಇನ್ನು ಸಾಹೇಬರು ಕೇಳಬೇಕಾ, ಮೊದಲೇ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇರ್ತಾರೆ, ಬರ್ಡೇ ಬೇರೆ. ಇನ್ನು ಮನೆ ಹತ್ರ ಬಂದವರೇನೆ ಸೀದಾ ಕೆಲ್ಸಕ್ಕೆ ಹೋಗ್ತೀನಿ, ಹಾಗೆ ಕೇಕ್ ಕಟಿಂಗಿಗೆಲ್ಲ ಕರೀತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊರಟ್ರು. ಹಂಗೆ ಅವ್ರು ಹೋದ್ಮೇಲೆ ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇತ್ತು ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡು ಇನ್ನು ಸಂಜೆಯಿಂದ ಕೇಕ್ ಕಟಿಂಗಿಗೆ ಹೋಗಬೇಕಾಗಿತ್ತು. ನಾನು ಇನ್ನೂ ಅವರಿಗೆ ಕೇಕ್ ಕಟಿಂಗ್ ಮಾಡಿಸಿರ್ಲಿಲ್ವಲ್ಲ, ಸೊ ಹಾಗಾಗಿ ಪಟ್ ಅಂತ ಫ್ರೆಶ್ ಅಪ್ ಆಗಿ ಅವ್ರೂ ಕೂಡ ತಟ್ ಅಂತ ರೆಡಿ ಮಾಡಿಸ್ಕೊಂತ ವಿಡಿಯೋಗೆ ಅಂತ ಇಬ್ರು ಕೂಡ ಸಪ್ರೇಟ್ ಆಗಿ ಒಂದು ಕ್ಲಿಪ್ನ ತಗೊಂತ ವಿಡಿಯೋಗೆ ಚೆನ್ನಾಗಿ ಪೋಸ್ ಕೊಡ್ಕೊಂತ ಅಲ್ಲಿಂದ ಸೀದಾ ಮತ್ತೆ ಸೆಲೆಬ್ರೇಷನ್ ಕಡೆ ಹೋಗೋಣ ಅಂತ ಹೊರಟ್ವಿ. ನಾನು ನಮ್ಮ ಮನೆಯವ್ರಿಗೆ ಏನೇ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕೂಡ ಜೊತೆಯಲ್ಲಿ ಅವ್ರನ್ನೇ ಕರ್ಕೊಂಡು ಓಡಾಡಬೇಕು, ಏನು ಮಾಡೋಕ್ಕಾಗಲ್ಲ, ಗಾಡಿ ಇರೋದು ಒಂದೇ ಅಲ್ವಾ, ಸೊ ಹಾಗಾಗಿ ಅವ್ರನ್ನೇ ಕರ್ಕೊಂಡು ಓಡಾಡಬೇಕು. ಇನ್ನು ಸೆಲೆಬ್ರೇಷನ್ ವಿಡಿಯೋ ನಾಳೆ ಬರುತ್ತೆ, ಸ್ವಲ್ಪ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.